ನಿನ್ನೆ ಐಪಿಎಲ್ ಸೀಸನ್ 19ರ ಆವೃತ್ತಿಯ 42ನೇ ಪಂದ್ಯ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿಯಾಗಿದ್ವು. ನಿನ್ನೆಯ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಲಿ ಚಾಂಪಿಯನ್ ಆರ್ಸಿಬಿಯನ್ನ ಬಗ್ಗು ಬಡಿದಿದೆ. ಹೌದು, ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಬ್ಯಾಟರ್ಸ್ ರನ್ ಕಲೆ ಹಾಕುವಲ್ಲಿ ವಿಫಲರಾಗ್ತಾರೆ. 19.2 ಓವರ್ಗಳಲ್ಲಿ 155 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಆರ್ಸಿಬಿ ಕಳೆದುಕೊಳ್ಳುತ್ತೆ. ಆರ್ಸಿಬಿ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳು ನಿನ್ನೆ ನಿರೀಕ್ಷಿತ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ. ಜೇಕಬ್ ಬೆಥೆಲ್ 5, ವಿರಾಟ್ ಕೊಹ್ಲಿ 28, ದೇವದತ್ ಪಡಿಕ್ಕಲ್ 40 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಆರ್ಸಿಬಿ ನೀಡಿದ 155 ರನ್ಗಳ ಗುರಿ ಬೆನ್ನತ್ತಿದಂತಹ ಗುಜರಾತ್ 15.5 ಓವರ್ಗಳಲ್ಲೇ 6 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿ ಗೆದ್ದು ಬೀಗ್ತು. ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ಸೋಲೋದಕ್ಕೆ ಏನ್ ಕಾರಣ ಅನ್ನೋದನ್ನ ನೋಡೋದಾದ್ರೆ, ಟಾಪ್ ಆರ್ಡರ್ ಬ್ಯಾಟರ್ಗಳ ವೈಫಲ್ಯ. ಬ್ಯಾಟರ್ಗಳು ರನ್ ರೇಟ್ ಅನ್ನ ಜಾಸ್ತಿ ಮಾಡೋಕೆ ಹೋಗಿ ಔಟ್ ಆಗಿರುವುದು ತಂಡದ ಸೋಲಿಗೆ ಕಾರಣ ಅನ್ನೋ ಚರ್ಚೆ ಆಗ್ತಿದೆ. ಎಲ್ಲಾ ಆಟಗಾರರು ದೊಡ್ಡ ಹಿಟ್ ಅನ್ನ ಹೊಡೆಯೋದಕ್ಕೆ ಹೋಗಿನೇ ಪೆವಿಲಿಯನ್ ಸೇರ್ಕೊಂಡ್ರು. ಈ ಪಂದ್ಯದಲ್ಲಿ ಜೊತೆಯಾಟಗಳು ಬಾರದೆ ಇರುವುದು ಕೂಡ ದೊಡ್ಡ ಮೊತ್ತವನ್ನ ಕಲೆ ಹಾಕುವಲ್ಲಿ ಆರ್ಸಿಬಿ ಎಡವುವುದಕ್ಕೆ ಕಾರಣವಾಗಿದೆ. ನಿನ್ನೆಯ ಪಂದ್ಯದಲ್ಲಿ ಆರ್ಸಿಬಿ ಸೋಲುವುದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಸ್ಫೋಟಕ ಬ್ಯಾಟರ್ ಫಿಲ್ ಸಾಲ್ಟ್ ನಿನ್ನೆಯೂ ಕೂಡ ಪಂದ್ಯಕ್ಕೆ ಲಭ್ಯರಿರಲಿಲ್ಲ. ಹಾಗೆಯೇ ಗುಜರಾತ್ ಟೈಟನ್ಸ್ ಬೌಲರ್ಗಳ ಅಬ್ಬರವೂ ಕೂಡ ಇಲ್ಲಿ ಆರ್ಸಿಬಿ ಸೋಲಿಗೆ ಕಾರಣವಾಗಿದೆ. ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಗಳು ಆರ್ಸಿಬಿ ಬ್ಯಾಟರ್ಗಳನ್ನ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆಗ್ತಾರೆ. ಇನ್ನು ಆರ್ಸಿಬಿಯ ಓಪನರ್ಸ್ ನಿರೀಕ್ಷಿತ ಮಟ್ಟದಲ್ಲಿ ರನ್ ಕಲೆ ಹಾಕುವಲ್ಲಿ ವಿಫಲರಾದ್ರು. ಮಿಡಲ್ ಆರ್ಡರ್ನಲ್ಲಿ ಇರುವಂತಹ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್ ಅವರ ಮೇಲೆ ನಿರೀಕ್ಷೆಯನ್ನ ಆರ್ಸಿಬಿ ಅಭಿಮಾನಿಗಳು ಇಟ್ಕೊಂಡಿದ್ರು. ಆದ್ರೆ ನಿನ್ನೆ ಈ ಆರ್ಡರ್ನಲ್ಲಿದ್ದಂತಹ ಬ್ಯಾಟ್ಸ್ಮನ್ಸ್ ಕೂಡ ನಿರಾಸೆಯನ್ನ ಮೂಡಿಸಿದ್ರು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟ ವೆಂಕಟೇಶ್ ಅಯ್ಯರ್ ಕೂಡ ಇಂಪ್ಯಾಕ್ಟ್ ಮಾಡಲೇ ಇಲ್ಲ. ನಿನ್ನೆಯ ಸೋಲಿನ ನಡುವೆ ಆರ್ಸಿಬಿ ಅಭಿಮಾನಿಗಳು ಖುಷಿ ಪಡುವ ವಿಚಾರ ಏನಪ್ಪಾ ಅಂದ್ರೆ, ಆರ್ಸಿಬಿ ನಿನ್ನೆ ಪಂದ್ಯವನ್ನ ಸೋತ್ರು ನೆಟ್ ರನ್ ರೇಟ್ ಉತ್ತಮವಾಗಿದ್ದು 12 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲೇ ಭದ್ರವಾಗಿದೆ.